ಸೊ ಪ್ರೆಡಿಸೆಸರ್ ಆ್ಯಂಡ್ ಸಕ್ಸೆಸರ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ದ ಪ್ರೆಡಿಸೆಸರ್ ಆಫ್ ಅ ನಂಬರ್ ಇಸ್ ಅ ನಂಬರ್ ದಟ್ ಕಮ್ಸ್ ಜಸ್ಟ್ ಬಿಫೋರ್ ದ ಗಿವನ್ ನಂಬರ್. ಅಂದರೆ ಒಂದು ನಂಬರ್ ಮುಂದೆ ಬರೋದು, ಸರಿನಾ? ಅದನ್ನು ನಾವು ಹೆಂಗೆ ಕಂಡುಹಿಡಿಬೋದು ಅಂತಂದರೆ ದ ಪ್ರೆಡಿಸೆಸರ್ ಆಫ್ ಅ ನಂಬರ್ ಇಸ್ ಒಬ್ಟೈನ್ಡ್ ಬೈ ಸಬ್ಟ್ರಾಕ್ಟಿಂಗ್ 1 ಫ್ರಮ್ ಇಟ್. ಇವಾಗ ಫಾರ್ ಎಕ್ಸಾಂಪಲಿಗೆ ಒಂದು ನಂಬರ್ ಕೊಟ್ಟಿರ್ತಾರೆ 100 ಅಂತ, ಇದು ಗಿವನ್ ನಂಬರ್. ಇದು ಸೊ ಇವಾಗ ಪ್ರೆಡಿಸೆಸರ್ ಅಂತಂದರೆ 100 minus 1 which is 99. ಅರ್ಥ ಆಯ್ತಾ? ಸೊ ಎಕ್ಸಾಂಪಲ್ ಕೊಟ್ಟಿದ್ದಾರೆ 48947. ಪ್ರೆಡಿಸೆಸರ್ ಅಂದರೆ -1 ಮಾಡಿದಾಗ ಎಷ್ಟು ಬರುತ್ತೆ? ಇದು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಅದೇ ಥರ 2,34,564. ಪ್ರೆಡಿಸೆಸರ್ ಏನಾಗುತ್ತೆ? 600. 5 6 ಹೇಳಿ. ಓಕೆ, ಸೊ ಇದು ಪ್ರೆಡಿಸೆಸರ್. ಸೊ ಕ್ಲಿಯರ್ಲಿ ದ ಪ್ರೆಡಿಸೆಸರ್ ಆಫ್ ಅ ನಂಬರ್ ಇಸ್ 1 ಲೆಸ್ ದ್ಯಾನ್ ದ ಗಿವನ್ ನಂಬರ್. ಗಿವನ್ ನಂಬರ್ -1 ಮಾಡಿದ್ರೆ ಪ್ರೆಡಿಸೆಸರ್ ಸಿಗುತ್ತೆ. ಅರ್ಥ ಆಗಿದೆಯಾ? ಸೊ ಇದೇ ಥರ ದ ಸಕ್ಸೆಸರ್ ಆಫ್ ಅ ನಂಬರ್ ಇಸ್ ಅ ನಂಬರ್ ದಟ್ ಕಮ್ಸ್ ಜಸ್ಟ್ ಆಫ್ಟರ್ ದ ಗಿವನ್ ನಂಬರ್. ದ ಸಕ್ಸೆಸರ್ ಆಫ್ ಅ ಗಿವನ್ ನಂಬರ್ ಇಸ್ ಒಬ್ಟೈನ್ಡ್ ಬೈ ಆ್ಯಡಿಂಗ್ 1 ಟು ಇಟ್. ಅಂದರೆ ಫಾರ್ ಎಕ್ಸಾಂಪಲ್ ಅದೇ ಥರ 100ಗೆ ಸಕ್ಸೆಸರ್ ಬರೀರಿ ಅಂತ ಅಂದರೆ ಸಕ್ಸೆಸರ್ ಇಸ್ ಈಕ್ವಲ್ ಟು 100 + 1, 101. ಅರ್ಥ ಆಗಿದೆಯಾ? ಇವಾಗ ಅದೇ ಥರ 78547 ಸಕ್ಸೆಸರ್ ಏನು ಈ ನಂಬರ್ದು? ವೆರಿ ಗುಡ್. ಆಮೇಲೆ 6,85,798 ಸಕ್ಸೆಸರ್. ಟೆನ್ನ 98 + 1 10 ಆಗುತ್ತಾ? ಲಾಸ್ಟ್ ಒಂದೇ ಒಂದು ನಂಬರ್ಗೆ ಆ್ಯಡ್ ಆಗುತ್ತೆ ಅಷ್ಟೇ. 8 + 1 9 ತಾನೇ ಬರೋದು. ಸೊ ಇವಾಗ ಸಕ್ಸೆಸರ್ ಅಂತ ಅಂದರೆ ಗಿವನ್ ನಂಬರಿಗೆ ಗಿವನ್ ನಂಬರ್ +1. ಅದೇ ಥರ ಪ್ರೆಡಿಸೆಸರ್ ಅಂತಂದರೆ ಗಿವನ್ ನಂಬರ್ -1. ಸರಿನಾ? ಇದು ಅರ್ಥ ಆಯ್ತಾ? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಇದು ಹೇಳು ನನಗೆ. 47,129 ಇದರದ್ದು ನನಗೆ ಪ್ರೆಡಿಸೆಸರ್ ಮತ್ತು ಸಕ್ಸೆಸರ್ ಎರಡು ಬೇಕು. 100 ಏನು ಪ್ರೆಡಿಸೆಸರ್.
87,100 ಇದಕ್ಕೆ ಪ್ರೆಡಿಸೆಸರ್ ಮತ್ತು ಸಕ್ಸೆಸರ್. $0.99 ಅಲ್ವಾ? ಸಕ್ಸೆಸರ್ ಓಕೆ 2,54,785 ಇದರದ್ದು ಪ್ರೆಡಿಸೆಸರ್ ಮತ್ತು ಸಕ್ಸೆಸರ್. ಸಕ್ಸೆಸರ್ $80 7,84,071 ಸಕ್ಸೆಸರ್ ಸೊ ಇದು ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಥಿಂಕ್ ಆ್ಯಂಡ್ ಆನ್ಸರ್ ಕೊಟ್ಟಿದ್ದಾರೆ ಅಲ್ವಾ? ಥಿಂಕ್ ಆ್ಯಂಡ್ ಆನ್ಸರ್ ಪೇಜ್ ನಂಬರ್ 16 ಥಿಂಕ್ ಆ್ಯಂಡ್ ಆನ್ಸರಲ್ಲಿ ವಾಟ್ ಇಸ್ ದ ಸಕ್ಸೆಸರ್ ಆಫ್ ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್ ಅಂತ ಕೇಳ್ತಾ ಇದ್ದಾರೆ. ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್ ಸರಿನಾ? ಇದರಲ್ಲಿ ಏನಿರ್ಬೋದು? ಇದು ಒನ್ಸ್ ಪ್ಲೇಸ್ ಅಲ್ವಾ? ಇದು ಟೆನ್ಸ್, ಇದು 100, ಇದು 1000, ಇದು 10,000. ಒನ್ಸ್ ಪ್ಲೇಸಲ್ಲಿ ಮ್ಯಾಕ್ಸಿಮಮ್ 0 to 9 ಇರ್ಬೋದು ಅಷ್ಟೇ. ಇದರಲ್ಲಿ 0 to 9 ಕಮ್ಮಿ ಅಂತಂದರೆ ಜಾಸ್ತಿ ಅಂದರೆ ಓಕೆ. ಇವಾಗ ಅವ್ರು ಕೇಳ್ತಿರೋದು ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್. $9,999 ಇದು 4 ಡಿಜಿಟ್ ನಂಬರ್ ಆಯಿತು. ಆಮೇಲೆ ಇಲ್ಲಿ ಓಕೆ. ಇದು ಇವಾಗ ಹೆಂಗೆ ಓದ್ತೀಯ ವರ್ಡ್ಸಲ್ಲಿ? $99,909 ಇದು ಬಿಟ್ಟೇ ಬಿಟ್ಟಿದ್ಯಾ? ಸೊ ಇವ್ರೇನು ಕೇಳ್ತಾ ಇದ್ದಾರೆ? ವಾಟ್ ಇಸ್ ದ ಸಕ್ಸೆಸರ್ ಆಫ್ ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್. ಇದು ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್ ಅಲ್ವಾ? ಇದರದ್ದು ಸಕ್ಸೆಸರ್ ಕೇಳ್ತಾ ಇದ್ದಾರೆ. ಅವಾಗ ಏನು ಬರಿಬೇಕು ನಾವು? -1 +1. ಓಕೆ, ಇದನ್ನು +1 ಹಾಕಿದ್ರೆ ಏನು ಬರುತ್ತೆ? $10. ಇವಾಗ ಆನ್ಸರ್ ಎಷ್ಟು ಬಂತು? 3 ನಂಬರ್ ಆದಮೇಲೆ ಕಾಮ, 2 ನಂಬರ್ ಆದಮೇಲೆ ಕಾಮ. ಎಷ್ಟು ಬಂದಿದೆ ಇದು? ಸೊ ಆನ್ಸರ್ ಬಂದು 1 lakh. ಅರ್ಥ ಆಯ್ತಾ? ಆ ಕ್ವಶನ್ನಿಗೆ ಇದೆ ಆನ್ಸರು.
ಸೊ ಸೆಕೆಂಡ್ ಒನ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಹೌ ಮೆನಿ ಡಿಜಿಟ್ಸ್ ಆರ್ ದೇರ್ ಇನ್ ದ ಪ್ರೆಡಿಸೆಸರ್ ಆಫ್ ದ ಗ್ರೇಟೆಸ್ಟ್ 6 ಡಿಜಿಟ್ ನಂಬರ್. ಸೊ ಇವಾಗ ಏನು ಹೇಳ್ತಾ ಇದ್ದಾರೆ, ಗ್ರೇಟೆಸ್ಟ್ 6 ಡಿಜಿಟ್ ನಂಬರ್. ಸರಿನಾ? ಥಿಂಕ್ ಆ್ಯಂಡ್ ಆನ್ಸರ್ 16th ಪೇಜ್. ಎರಡನೇದೇ ಮಾಡ್ತಾರದು. ಇಲ್ಲಿ 2 ಅಂತ ಹಾಕಿದ್ದೀನಲ್ಲ, ಸೆಕೆಂಡ್ ಒನ್ನ ಇವಾಗ ತಾನೇ ಮಾಡ್ತಾರದು. ಇಷ್ಟೊತ್ತು ನಾನು ನಿನಗೆ ಕ್ವೆಶನ್ಸ್ ಕೊಟ್ಟೆ, ನೀನು ಮಾಡಿದೆ. ಇವಾಗ ಥಿಂಕ್ ಆ್ಯಂಡ್ ಆನ್ಸರ್ ಮಾಡ್ತಾ ಇದ್ದೀನಿ. ಏನಾನ ಡೌಟಾ? ಸೊ 0, 10s, 100s, 1000, 10,000 ಲ್ಯಾಕಾ. ಇವಾಗ ಇದನ್ನ ಏನು ಬರಿಬೇಕು? ಗ್ರೇಟೆಸ್ಟ್ 6 ಡಿಜಿಟ್ ನಂಬರ್. ಕರೆಕ್ಟ್ ಅಲ್ವಾ? ಸೊ ಒನ್ಸಲ್ಲಿ 0 to 9 ಬರುತ್ತೆ. ಕರೆಕ್ಟಾ? ಒನ್ಸ್ ಪ್ಲೇಸಿಗೆ. ಸೊ ಇವಾಗ ಗ್ರೇಟೆಸ್ಟ್ ಅಂತಂದರೆ ಎಷ್ಟು ಬರಿಬೇಕಿಲ್ಲಿ? ಸೊ ಅದೇ ಥರ ಇಲ್ಲೆಲ್ಲನೂ 9 ಕರೆಕ್ಟಾ? ಇಲ್ಲಿ ಲ್ಯಾಕಲ್ಲಿ ಸೊ ಅದೇ ಥರ ಹೋಗುತ್ತೆ. ಲ್ಯಾಕಲ್ಲೂ 0 to 9 ಇದ್ದಾಗ ಗ್ರೇಟೆಸ್ಟ್ ಅಂದರೆ 9 ಅಲ್ವಾ? ಗ್ರೇಟೆಸ್ಟ್ 6 ಡಿಜಿಟ್ ನಂಬರ್ 9 lakh. ಹೇಳು, ಜೋರಾಗಿ ಹೇಳು. ಇದು ಆನ್ಸರ್ ಇವಾಗ ಅಲ್ವಾ? ಸೊ ಇವಾಗ ಅವ್ರು ಏನು ಕ್ವೆಶನ್ ಕೇಳಿದ್ದಾರೆ, ಹೌ ಮೆನಿ ಡಿಜಿಟ್ಸ್ ಆರ್ ದೇರ್ ಇನ್ ದ ಪ್ರಿಡಿಸೆಸರ್ ಆಫ್ ಗ್ರೇಟೆಸ್ಟ್ 6 ಡಿಜಿಟ್ ನಂಬರ್. 6 ಡಿಜಿಟ್ ನಂಬರ್ ಇದು. ಇದರದ್ದು ಪ್ರಿಡಿಸೆಸರ್ ಏನು? ಪ್ರಿಡಿಸೆಸರ್ ಅಂದರೆ +1 -1. ಸೊ -1 ಮಾಡಿದ್ದೀನಿ. ಅವಾಗ ಆನ್ಸರ್ ಎಷ್ಟು ಬರುತ್ತೆ? 8. ನೀಟಾಗಿ ನೋಡು, 8 ಬರುತ್ತಾ? ಇಲ್ಲಿ 9 - 1 ಇದೆ, ಇಲ್ಲೇನೂ ಇಲ್ವಲ್ಲ, ಅದಕ್ಕೇನು ಬರಿಬೇಕು? ಇಲ್ಲೂ ಏನೂ ಇಲ್ಲ, ಇಲ್ಲೂ ಏನೂ ಇಲ್ಲ, ಇಲ್ಲೂ ಏನೂ ಇಲ್ಲ, ಇಲ್ಲೂ ಏನೂ ಇಲ್ಲ. ಎಲ್ಲ ಹಾಗೆ ಬರ್ಕೋಬೇಕಾ? ಸೊ 9,99,998 ಇದರಲ್ಲಿ ಎಷ್ಟು ಡಿಜಿಟ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಇದೇ ಕ್ವೆಶನ್. ಆನ್ಸರ್ ಬಂದು ಇದು ಆನ್ಸರ್. ಅರ್ಥ ಆಗಿದೆಯಾ? ಏನಾನ ಡೌಟ್ ಇದೆಯಾ? ಸೊ ಪ್ರಾಕ್ಟೀಸ್ ಟೈಮ್ 1B ಫುಲ್ ಗೊತ್ತಿದೆ ಅಲ್ವಾ ನಿಮಗೆ? ಎಲ್ಲ ಮಾಡಿದ್ಯಾ ಅಲ್ವಾ? ಸೊ ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಕಂಪೇರಿಂಗ್ ಆ್ಯಂಡ್ ಆರ್ಡರಿಂಗ್ ನಂಬರ್ಸ್. We have already learned the method of comparing numbers up to 4 digits in the previous class. So the rules of comparison for large numbers are the same. ಅಂದರೆ ಇವಾಗ 2 ನಂಬರ್ನ ಕಂಪೇರ್ ಮಾಡಬೇಕು. ಹೇಗೆ? ಕಂಪೇರಿಂಗ್ ನಂಬರ್ಸ್ ವಿತ್ ಡಿಫ್ರೆಂಟ್ ನಂಬರ್ಸ್ ಆಫ್ ಡಿಜಿಟ್ಸ್. ಸೊ ಫಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ದ ನಂಬರ್ ವಿತ್ ಮೋರ್ ಡಿಜಿಟ್ಸ್ ಇಸ್ ಗ್ರೇಟರ್. ಓಕೆನಾ? ಜಾಸ್ತಿ ಯಾವುದು ಇರುತ್ತೋ ಅದೇ ದೊಡ್ಡದು. ಇವಾಗ ಅಲ್ಲಿ ಎಕ್ಸಾಂಪಲಲ್ಲಿ ಏನು ತೋರಿಸಿದ್ದಾರೆ? ಇದು ಆ್ಯಕ್ಚುಲಿ 5 ಡಿಜಿಟ್ ನಂಬರ್. ಮತ್ತು ಇಲ್ಲಿ ಏನು ಕೊಟ್ಟಿದ್ದಾರೆ?
ಇದು ಆ್ಯಕ್ಚುಲಿ 5 ಡಿಜಿಟ್ ನಂಬರ್. ಇದು ಸೊ ಅವ್ರು ಏನು ಹೇಳ್ತಿದ್ದಾರೆ, ಇದು ಎರಡನ್ನೂ ಕಂಪೇರ್ ಮಾಡಿದಾಗ ಇದೇ ದೊಡ್ಡದು. ಕರೆಕ್ಟಾ? 6 ಡಿಜಿಟೇ ದೊಡ್ಡದು. ಇಷ್ಟೇ. ಇದು ಇಷ್ಟು ನಿಂಗೆ ಮಾಡೋಕ್ಕೆ ಬರುತ್ತೆ ಅಲ್ವಾ? ಇವಾಗ ಇದು 5 ಡಿಜಿಟ್ ಇದೆ. ಏನು? ಹೌದು. ಈ ಎರಡರಲ್ಲಿ ಯಾವ್ದು ದೊಡ್ಡದು? ಅದಕ್ಕೆ ಹಿಂಗೆ ಹಾಕಿದ್ದೀನಿ. ಲೆಸ್ಸರ್ ದೆನ್ ಗ್ರೇಟರ್ ದೆನ್ನೇ ಇದನ್ನು. ಅದೇ ಥರ ಅಲ್ಲ, ಅದೇನೇ. ಈ 2 ನಂಬರಲ್ಲಿ ಯಾವ್ದು ದೊಡ್ಡದು ಅಂತ ಕೇಳ್ತಾ ಇದ್ದಾರೆ. ಗ್ರೇಟರ್ ದೆನ್ ಇರೋ ನಂಬರ್ ಕಡೆಗೆ ನಾನು ಆ ಥರ ಸೈನ್ ಹಾಕಿದ್ದೀನಿ ಅಷ್ಟೇ. ಇದನ್ನು ಅರ್ಥ ಆಯ್ತಾ? ಸೊ ಇದು ಬಂದು ಕಂಪೇರಿಂಗ್ ನಂಬರ್ಸ್. ಸರಿನಾ? ನೆಕ್ಸ್ಟ್ ಇದು ಡಿಫ್ರೆಂಟ್. ಇದು ಒಂದು 5 ಡಿಜಿಟ್ ಇದೆ, 6 ಡಿಜಿಟ್ ಇದೆ. ಇದನ್ನು ಆರಾಮಾಗಿ ಕಂಡುಹಿಡಿಬೋದು. ಫಾರ್ ಎಕ್ಸಾಂಪಲ್, ಇವಾಗ ಕಂಪೇರಿಂಗ್ ನಂಬರ್ಸ್ ವಿತ್ ದ ಸೇಮ್ ನಂಬರ್ ಆಫ್ ಡಿಜಿಟ್ಸ್. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ 36,455 ಆ್ಯಂಡ್ 37,544 ಎರಡು 5 ಡಿಜಿಟ್ ನಂಬರಾ? ಸೊ ಇವಾಗ ಇದು ಯಾಕೆ ಈಕ್ವಲ್ಸು? ವ್ಯಾಲ್ಯೂ ಚೆಕ್ ಮಾಡ್ಬೇಕು. ನೆಕ್ಸ್ಟ್ ಸ್ಟೆಪ್ಪು, ಎರಡು ವ್ಯಾಲ್ಯೂ ಒಂದೇನಾ? 36,455 ಮತ್ತು 37,554 ಎರಡು ಒಂದೇನಾ? ಸೊ ಈ 2 ನಂಬರಲ್ಲಿ ಯಾವ್ದು ದೊಡ್ಡದು ಇವಾಗ? ಸೊ ಅವ್ರೇನು ಕೊಟ್ಟಿದ್ದಾರೆ? ಇಫ್ ದ ನಂಬರ್ ಆಫ್ ಡಿಜಿಟ್ಸ್ ಇಸ್ ಸೇಮ್ ಇನ್ ದ ಗಿವನ್ ನಂಬರ್ಸ್, ದೆನ್ ವಿ ಸ್ಟಾರ್ಟ್ ಕಂಪೇರಿಂಗ್ ದ ಡಿಜಿಟ್ಸ್ ಫ್ರಮ್ ದ ಎಕ್ಸ್ಟ್ರೀಮ್ ಲೆಫ್ಟ್, ದಟ್ ಈಸ್ ಫ್ರಮ್ ದ ಗ್ರೇಟೆಸ್ಟ್ ಪ್ಲೇಸ್ ಟು ದ ಲೋಯರ್ ಪ್ಲೇಸಸ್. ಸೊ ಹಿಂಗೆ ಕೊಟ್ಬಿಟ್ಟಿದ್ದಾರೆ ನಂಬರು. ಅವಾಗ ಏನು ಮಾಡಬೇಕು ಅಂತಂದರೆ, ಸೊ ಈ ಥರ ಕಂಪೇರ್ ಮಾಡ್ಕೊಂಬರಬೇಕು. ಈ ಕಡೆಯಿಂದ ಕಂಪೇರ್ ಮಾಡ್ಕೊಂಬರಬೇಕು. ಸೊ ಇದರಲ್ಲಿ ಫಸ್ಟು 5, 4, ಈ ಕಡೆ 5 ಇದೆ, ಈ ಕಡೆ 4 ಇದೆ. ಯಾವ್ದು ದೊಡ್ಡದು? ಇದು ದೊಡ್ಡದಾ? ಸೊ ನೆಕ್ಸ್ಟು ಈ ಕಡೆ 5 ಇದೆ, ಈ ಕಡೆ 4 ಇದೆ. ಮತ್ತೆ ಇದೇ ದೊಡ್ಡದು. ಕರೆಕ್ಟಾ? ನೆಕ್ಸ್ಟ್ 4, 5. ಇವಾಗ ಈ ಕಡೆ ದೊಡ್ಡದು. ನೆಕ್ಸ್ಟು 6, 7. ಮತ್ತೆ ಇದೇ ದೊಡ್ಡದು. ಕರೆಕ್ಟಾ? ಲಾಸ್ಟ್ ಒನ್ 3 ಮತ್ತು 3. ಅದೆರಡು ಈಕ್ವಲ್ಸಾ ಅಲ್ವಾ? ಇವಾಗ ಒಂದೊಂದು ನಂಬರ ಕಂಪೇರ್ ಮಾಡಿದ್ರೆ ಈ ಥರ ಬರುತ್ತೆ ನಮಗೆ. ಕರೆಕ್ಟಾ? ಸೊ ಇಫ್ ದ ಡಿಜಿಟ್ಸ್ ಆರ್ ಏನು ಯಾವುದು? ಎರಡು ಈಕ್ವಲ್ಸ್ ಹೆಂಗಾಗುತ್ತೆ? ಎರಡು ಸೇಮ್ ನಂಬರ್ ಅಲ್ವಲ್ಲ. ಒಂದು ಸ್ವಲ್ಪ ಜಾಸ್ತಿ ಇದೆ, ಒಂದು ಸ್ವಲ್ಪ ಕಡಿಮೆ ಇದೆ. ಒಂದು ಈಕ್ವಲ್ಸ್ ಹೆಂಗಾಗುತ್ತೆ? ಸೇಮ್ ನಂಬರ್ ಇದೆಯಾ ಎರಡರಲ್ಲೂ? ಈಕ್ವಲ್ಸ್ ಯಾವಾಗ ಹಾಕಬೇಕು ಅಂತಂದರೆ, ಇವಾಗ ಇದರಲ್ಲಿ 36,455 ಆ್ಯಂಡ್ 36,455 ಕೊಟ್ಟಾಗ ಮಾತ್ರನೇ ಈಕ್ವಲ್ಸ್ ಆಗೋದು. ಇದು 37,000 ಚೇಂಜು, ಇದು 36,000 ಚೇಂಜ್. ಯಾವ್ದು ಜಾಸ್ತಿ? ಇದೇ ಜಾಸ್ತಿ ಅಲ್ವಾ? ಅದನ್ನು ಹೆಂಗೆ ಕಂಡುಹಿಡಿಬೇಕು ಅಂತಂದರೆ, ಒಂದೊಂದು ನಂಬರಾಗಿ ಕಂಡುಹಿಡಿಬೇಕು. ಈ ಥರ ಯಾವ್ದು ಜಾಸ್ತಿ ಯಾವ್ದು ಕಡಿಮೆ ಅಂತ ಲೆಫ್ಟ್ ಸೈಡಿಂದ ಹೋಗಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಇಫ್ ದ ಡಿಜಿಟ್ಸ್ ಆರ್ ಸೇಮ್ at a place, we move to the next digit from the left until we find different digits at any particular place.
ಸೊ ಇನ್ ಕೇಸ್ ಈಕ್ವಲ್ಸ್ ಬಂದುಬಿಟ್ರೆ ಅದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ನಂಬರ್ಗೆ ಹೋಗಬೇಕು ಕಂಪೇರ್ ಮಾಡಿಕೊಂಡು. ದ ಡಿಜಿಟ್ಸ್ ದಟ್ ಆರ್ ಡಿಫ್ರೆಂಟ್ ಆರ್ ಕಂಪೇರ್ ಟು ಫೈಂಡ್ ದ ಲಾರ್ಜರ್ ನಂಬರ್. ಅರ್ಥ ಆಯ್ತಾ? ಸೊ ಇವಾಗ ಇದರಲ್ಲಿ ಇದು ಈ ಕಡೆ ನಂಬರ್, ಇದು ಈ ಕಡೆ ನಂಬರ್. ಸೊ ಇದನ್ನು 2 ಇದೆ, ಇದು 2 ಇದೆ, ಒಂದು ಈಕ್ವಲ್ ಇದೆ ಅಲ್ವಾ? ಆ್ಯಕ್ಚುಲಿ ಅವ್ರ ಕ್ವೆಶನ್ ಹೆಂಗೆ ಕೊಡ್ತಾರೆ ಅಂತಂದರೆ ಈ ಥರ ಸ್ಟೆಪ್ಸಲ್ಲೇ ಗೊತ್ತಾಗೋಗ್ಬಿಡುತ್ತೆ ಇದೇ ಜಾಸ್ತಿ ನಂಬರ್ ಅಂತ. ಓಕೆನಾ? ನಾನು ಕೊಟ್ಟಿದ್ದ ಎಕ್ಸಾಂಪಲ್ ಬೇರೆ ಥರ ಇದ್ದಿದ್ದು. ಸೊ ಇರೋ ಒಂದು ನಿಮಿಷ, ಅವ್ರು ಕೊಟ್ಟಿದ್ದ ಎಕ್ಸಾಂಪಲ್ನ ಕೊಡ್ತೀನಿ. ಅವ್ರು ಕೊಟ್ಟಿದ್ದ ಎಕ್ಸಾಂಪಲ್ ಏನು ಅಂತಂದರೆ 62,538 ಆ್ಯಂಡ್ 62,438. ಸೊ ಫಸ್ಟ್ ಈ ಕಡೆಯಿಂದ ಹೋಗಬೇಕು, ಇದು ಈ ಕಡೆಯಿಂದ ಹೋಗಬೇಕು. 8 ಮತ್ತು 8 ತೊಗೊತೀನಿ, 2 ಈಕ್ವಲ್ಲ. ಮತ್ತು ಈ ಕಡೆ 3, ಈ ಕಡೆ 3, ಅದು ಈಕ್ವಲ್ಲ. ಈ ಕಡೆ 5, ಈ ಕಡೆ 4, 5 ಗ್ರೇಟ್ರಾ. ಈ ಕಡೆ 2, ಈ ಕಡೆ 2, 2 ಈಕ್ವಲ್ಲ. ಈ ಕಡೆನೂ 6, ಈ ಕಡೆನೂ 6 ಅಲ್ವಾ? ಈ ಒಂದರಲ್ಲಿ ಇದು 5 ಇರೋ ನಂಬರೇ ಜಾಸ್ತಿ, ಬೇರೆದು ಎಲ್ಲ ಈಕ್ವಲ್ಸಾ? ಸೊ ಇದು ಒಂದೇ ಸ್ಟೆಪ್ಪಿಂದ ನಾವು ಡಿಸೈಡ್ ಮಾಡಬೇಕು ಯಾವುದು ಗ್ರೇಟರ್ ನಂಬರ್ ಅಂತ. 5 ಎಲ್ಲಿದೆಯೋ ಇದೇ ಗ್ರೇಟರ್ ನಂಬರ್, ಯಾಕಂದರೆ ಸೈನ್ ಈ ಕಡೆ ಇದೆ, ಯಾಕಂದರೆ ಬೇರೆ ಎಲ್ಲ ನಂಬರ್ಸ್ ಈಕ್ವಲ್ ಇದೆ ಅಲ್ವಾ? ಅದಕ್ಕೋಸ್ಕರ 62,538 ಬಿಗ್ಗರ್ ನಂಬರ್. ಅರ್ಥ ಆಗ್ತಾ ಇದೆಯಾ? ಸೊ ಅದೇ ಥರ ಸೆಕೆಂಡ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. $8,24,646 and 8,24,776. ಇವಾಗ ನೀನು ಹೇಳು, ಈ ಕಡೆಯಿಂದ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ ಯಾವ ನಂಬರ್ ಬರೀಬೇಕು? ಓಕೆ, ಓಕೆ. ಈ ಕಡೆ 6 ಇರೋದು, 6 ಮತ್ತು 7 ಗ್ರೇಟರ್ ಇದೆ. ನೆಕ್ಸ್ಟ್ ಈ ಕಡೆ 4, ಈ ಕಡೆ 4. ನೆಕ್ಸ್ಟ್ 2, ನೆಕ್ಸ್ಟ್ 8. ಸೊ ಇವಾಗ ಇದರಲ್ಲಿ ಯಾವ್ದ್ಯಾವುದು ಬೇರೆ ಬೇರೆ ಇದೆ ಅಂತಂದರೆ ಇದು ಈಕ್ವಲ್ಸ್, ಇದು ಈಕ್ವಲ್ಸ್, ಇದು ಈಕ್ವಲ್ಸ್, ಇದು ಈಕ್ವಲ್ಸ್ ಅಲ್ವಾ? ಬೇರೆ ಇರೋದು ಇದು 2. 2 ಕಡೆ ಈ ನಂಬರೇ ಗ್ರೇಟ್ರಾಗಿರೋದು. ಸೊ ಆನ್ಸರ್ ಬಂದು ಈ ನಂಬರೇ ಗ್ರೇಟ್ರು. ಅರ್ಥ ಆಗ್ತಾ ಇದೆಯಾ? ಅಂದರೆ ಗ್ರೇಟರ್ ನಂಬರ್ ಕಂಡುಹಿಡಿಯೋದು ಅರ್ಥ ಆಗ್ತಾ ಇದೆಯಾ ಹೆಂಗೆ ಅಂತ? ಸೊ ಇದನ್ನು ಯಾಕೆ ಮಾಡಿಸಿದ್ರು ಅಂತ ಅಂದರೆ ನೆಕ್ಸ್ಟ್ ಪೇಜಲ್ಲಿ ಏನು ಕೊಟ್ಟಿದ್ದಾರೆ, ಅಸೆಂಡಿಂಗ್ ಆರ್ಡರ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಇದು ಇಂಪಾರ್ಟೆಂಟ್ ಟಾಪಿಕ್ ಇದು. ಅರ್ಥ ಆಗಿದೆಯಾ? ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗಲ್ಲಿ ಅಸೆಂಡಿಂಗ್ ಅಂತಂದರೆ ಜಾಸ್ತಿ ಆಗೋದು, ಡಿಸೆಂಡಿಂಗ್ ಅಂತಂದರೆ ಕಮ್ಮಿ ಆಗೋದು. ಸರಿನಾ? ಅಸೆಂಡಿಂಗ್ ಆರ್ ಇನ್ಕ್ರೀಸಿಂಗ್ ಆರ್ಡರ್ ಮೀನ್ಸ್ ಅರೇಂಜಿಂಗ್ ದ ನಂಬರ್ಸ್ ಫ್ರಮ್ ದ ಸ್ಮಾಲ್ ಟು ಗ್ರೇಟೆಸ್ಟ್. ಸೊ ಅಸೆಂಡಿಂಗ್ ಆರ್ಡರ್ ಅಂತಂದರೆ ಪ್ಲಸ್ ಆಗ್ತಾ ಹೋಗುತ್ತೆ, ಡಿಸೆಂಡಿಂಗ್ ಅಂದರೆ ಮೈನಸ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್
1 2 3 4 5 ಬರಿಬೋದಾ? ಯಾಕೆ ಅಂತಂದರೆ ಈ ನಂಬರ್ ಕಂಪೇರ್ ಮಾಡಿದಾಗ ಫಸ್ಟಿಗಿಂತ ಸೆಕೆಂಡ್ ನಂಬರ್ ಜಾಸ್ತಿ ಇದೆ. ಸೊ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಇರಬೇಕು, ಅದೇ ಅಸೆಂಡಿಂಗ್ ಅಲ್ವಾ? ಸೊ 2 and 3 ಕಂಪೇರ್ ಮಾಡಿದರೆ 3 ಗ್ರೇಟೆಸ್ಟ್, 3 and 4 ಕಂಪೇರ್ ಮಾಡಿದರೆ 4 ಗ್ರೇಟೆಸ್ಟ್, 4 and 5 ಕಂಪೇರ್ ಮಾಡಿದರೆ 5 ಗ್ರೇಟೆಸ್ಟ್. ಅರ್ಥ ಆಗಿದೆಯಾ? ಸೊ ಅದೇ ಇಲ್ಲಿ ಡಿಸೆಂಡಿಂಗಲ್ಲಿ ಎಕ್ಸಾಂಪಲ್ ಮೈನಸ್ ಆಗ್ತಾ ಬರಬೇಕು. 5, 4, 3, 2, 1 ಹಾಕ್ಬೋದಾ? 5 - 1 4 ಬರುತ್ತೆ, 4 - 1 3, 3 - 1 2, 2 - 1 1. ಅರ್ಥ ಆಗ್ತಾ ಇದೆಯಾ? ಜಾಸ್ತಿಯಿಂದ ಕಮ್ಮಿಗೆ ಹೋದರೆ ಡಿಸೆಂಡಿಂಗ್, ಕಮ್ಮಿಯಿಂದ ಜಾಸ್ತಿಗೆ ಹೋದರೆ ಅಸೆಂಡಿಂಗ್ ಆರ್ಡರ್. ಅರ್ಥ ಆಗ್ತಾ ಇದೆಯಾ? ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೀನು ಟ್ರೈ ಮಾಡು. 3 2 6 5 6, 3 2 3 5 2, 3 2 6 8 2, ಇವಾಗ ಈ ನಂಬರ್ಗಳಲ್ಲಿ ಯಾವ್ದು ಗ್ರೇಟರ್ ನಂಬರ್ ಹೇಳು ನೋಡೋಣ, ಅಸೆಂಡಿಂಗ್ ಆರ್ಡರಲ್ಲಿ ಹೇಳು. ಹಾಂ ಸರಿ. ಆಯಿತಾ? ಇದು ಫಸ್ಟಾ? ಓಕೆ. $32,000. ಇವಾಗ ನೀನು ಯಾವ್ದು ಹೇಳ್ತಾ ಇದೆಯಾ, ಅಸೆಂಡಿಂಗ್ ಆರ್ಡ್ರಾ ಡಿಸೆಂಡಿಂಗ್ ಆರ್ಡ್ರಾ? ಓಕೆ. ತಪ್ಪು ಹೇಳ್ತಾ ಇದೆಯಲ್ಲ.
ಅಸೆಂಡಿಂಗ್ ಆರ್ಡರ್ ಬಂದು ಇದು 3 to 6 ಇರೋದು, ಇದು 3 to 3 ಇರೋದು. ಸೊ ಫಸ್ಟ್ ಇವಾಗ ಯಾವ್ದು ಬರುತ್ತೆ? ಇಲ್ಲಿ ನಾನೇನು ತೋರಿಸಿರೋದು 1 to 5 ಅಂದರೆ ಕಮ್ಮಿ ನಂಬರಿಂದ +1 ಮಾಡ್ಕೊಂಡು ಹೋಗುತ್ತೆ. ಲಾಸ್ಟಲ್ಲಿರೋದು ಹೈಯೆಸ್ಟ್ ನಂಬರ್, ಇದು ಅಸೆಂಡಿಂಗ್ ಆರ್ಡರ್. ಅದೇ ಡಿಸೆಂಡಿಂಗ್ ಆರ್ಡ್ರಲ್ಲಿ ಫಸ್ಟ್ ನಂಬರೇ ಗ್ರೇಟೆಸ್ಟ್ ನಂಬರ್ ಇರುತ್ತೆ, ಅಲ್ಲಿಂದ ಮೈನಸ್ ಆಗ್ತಾ ಬರುತ್ತೆ. ಇವಾಗ ನೀನು ಅಸೆಂಡಿಂಗ್ ಆರ್ಡರ್ ಇದರಲ್ಲಿ ಹೆಂಗೆ ಬರೀತೀಯ ಅದನ್ನು ಹೇಳಿ ನನಗೆ. ಅಸೆಂಡಿಂಗ್ ಆರ್ಡರ್ ಅಂದರೆ ಕಮ್ಮಿಯಿಂದ ಜಾಸ್ತಿ ಬರೀಬೇಕು. ಅಂದರೆ ಎ ಅಂತ ಜ್ಞಾಪಕ ಇದೆಯಲ್ಲ, ಇಲ್ಲಿ ಎ ಅಂತಂದರೆ 0 to 10 ಅಂತ ಜ್ಞಾಪಕ ಇಟ್ಕೊ. ಸೊ ಸ್ಟಾರ್ಟಿಂಗ್ 0 ಇಂದ ಬರಿಬೇಕು. ಎ ಅಂದರೆ 0 ಅಂತ ಜ್ಞಾಪಕ ಇಟ್ಕೊ. ಸೊ ಅಸೆಂಡಿಂಗ್ ಆರ್ಡರ್ ಅಂದರೆ ಇವಾಗ ಫಸ್ಟು ಜಾಸ್ತಿ ಇರೋ ನಂಬರ್ ಬರೆಯೋದಲ್ಲ, ಕಡಿಮೆ ಇರೋ ನಂಬರ್ ಬರಿಬೇಕು. ಇದು ಕಡಿಮೆ ಇರೋ ನಂಬರಾ? ಇದು 656 ಇದೆ, ಇಲ್ಲಿ 352 ಇದೆಯಲ್ಲ, ಅದಕ್ಕಿಂತ ಕಡಿಮೆ ಇಲ್ಲೊಂದು ಇದೆಯಲ್ಲ, ಅದಕ್ಕಿಂತ ಕಡಿಮೆನೂ ಇಲ್ಲೊಂದು ಇದೆಯಲ್ಲ. ಸೊ ಇವಾಗ ಕಡಿಮೆ ನಂಬರ್, ತೀರಾ ಕಡಿಮೆ ಯಾವುದು ಇದರಲ್ಲಿ? $32,000. ಅಲ್ಲಿಂದ ಅಸೆಂಡಿಂಗ್ ಸ್ಟಾರ್ಟ್ ಮಾಡಬೇಕು. ಅಂದರೆ 0 to 10, ಅಸೆಂಡಿಂಗಲ್ಲಿ ಫಸ್ಟ್ ಲೆಟರ್ ಎ. ಸೊ ಅದಕ್ಕೆ 0 to 10 ಅಂತ ಜ್ಞಾಪಕ ಇಟ್ಕೊ. ಫಸ್ಟ್ ಬರೋದು ಅಸೆಂಡಿಂಗ್ ಆರ್ಡರ್ ಕಮ್ಮಿ ಇರೋದು 32,082 ಬರುತ್ತೆ ಫಸ್ಟು. ಆಮೇಲೆ 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 ಇವಾಗ ಅಸೆಂಡಿಂಗ್ ಆರ್ಡ್ರಲ್ಲಿ ಲಾಸ್ಟ್ ಬರೆದಿರ್ತೀಯಲ್ವಾ, ಅದೇ ಗ್ರೇಟೆಸ್ಟ್ ನಂಬರ್ ಈ ಕ್ವೆಶನಲ್ಲಿ. ಅರ್ಥ ಆಗಿದೆಯಾ? ಇವಾಗ ಇದನ್ನೇ ಉಲ್ಟಾ ಬರೆದ್ರೆ ಡಿಸೆಂಡಿಂಗ್ ಆರ್ಡರ್. ಹೌದು, ಅದಕ್ಕೆ ಎ ಅಂತ ಕೊಟ್ಟಿದ್ದೀನಿ. ಇವಾಗ ABCDಲಿ ಎ ಫಸ್ಟ್ ತಾನೆ, ಅದೇ ಥರ ಎ ಅಂತಂದರೆ 0 to 10 ಅಂತ ಜ್ಞಾಪಕ ಇಟ್ಕೊ. ಸೊ ಅಸೆಂಡಿಂಗ್ ಆರ್ಡರ್ ಅಂದರೆ 0 ಇಂದ ಸ್ಟಾರ್ಟ್ ಮಾಡಿ 10ವರೆಗೂ ಬರೀಬೇಕು. 0 to 10ಅಲ್ಲಿ ಲೋಯೆಸ್ಟ್ 0 ತಾನೆ, ಹೈಯೆಸ್ಟ್ 10 ತಾನೆ. ಅದೇ ಥರ ಅಸೆಂಡಿಂಗ್ ಆರ್ಡ್ರಲ್ಲಿ ಲೋಯೆಸ್ಟಿಂದ ಹೈಯೆಸ್ಟ್ವರೆಗೂ ಬರೀಬೇಕು. ಅರ್ಥ ಆಯ್ತಾ? ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಲ್ಲ, 1ಇಂದ ಕಡಿಮೆಯಿಂದ ಜಾಸ್ತಿ ಬರುತ್ತೆ ಅಸೆಂಡಿಂಗ್ ಆರ್ಡರ್. ಅಂದರೆ ಪ್ಲಸ್ ಆಗ್ತಾ ಹೋಗುತ್ತೆ ಒಂದೊಂದಕ್ಕೂ. ಡಿಸೆಂಡಿಂಗ್ ಆರ್ಡರ್ ಅಂದರೆ ಮೈನಸ್, ಅಂದರೆ ಫಸ್ಟೇ ನಂಬರ್ ಜಾಸ್ತಿ ಇರುತ್ತೆ, ಜಾಸ್ತಿಯಿಂದ ಮೈನಸ್ ಆಗ್ತಾ ಬರುತ್ತೆ ಕೊನೆಯ ನಂಬರ್ಗೆ. ಅರ್ಥ ಆಯ್ತಾ? ಇದು ವೆರಿ ಇಂಪಾರ್ಟೆಂಟ್. ಇದು ಇವಾಗ ಸೇಮ್ ಇದೇ ಕ್ವೆಶನಿಗೆ ಡಿಸೆಂಡಿಂಗ್ ಆರ್ಡರ್ ಅಂದರೆ ಹೌದು, ಇದ್ರದ್ದು ಉಲ್ಟಾ, ಅಸೆಂಡಿಂಗ್ ಆರ್ಡರ್ದು ಉಲ್ಟಾ. ಓಕೆ, ಓಕೆ, ಓಕೆ. ವೆರಿ ಗುಡ್. ಅರ್ಥ ಆಗ್ತಾ ಇದೆಯಾ? ಸೊ ಇವಾಗ ಅಸೆಂಡಿಂಗ್ ಆರ್ಡರ್ ಅಂದರೆ ಏನು ಹೇಳು? ವೆರಿ ಗುಡ್. ಡಿಸೆಂಡಿಂಗ್ ಆರ್ಡರ್ ಅಂದರೆ ವೆರಿ ಗುಡ್. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇದು 56 ಇದು.
ಸೊ ಈ ಕ್ವೆಶನಿಗೆ ಎರಡು ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಎರಡು ಹೇಳಬೇಕು. ಆಯಿತಾ? ಓಕೆ. ಓಕೆ.
ಓಕೆ 05. ಚಿಕ್ಕದಿಂದ ಜಾಸ್ತಿ ಬರಿಬೇಕು. ಇದೇ ಚಿಕ್ಕದಾ? ಇದು ಯಾವ್ದು ಫಸ್ಟ್ ಬರಿಬೇಕು ಇವಾಗ? ಇಲ್ಲೇನಿದೆ ನಂಬರ್? ಇದು ಇದು ಚಿಕ್ಕದಾ ಇದು ಚಿಕ್ಕದಾ? ಅದು ಚಿಕ್ಕದಾ? ಇದು 5 ಡಿಜಿಟ್ ನಂಬರ್. ಇದು 4 ಡಿಜಿಟ್ ನಂಬರ್. ಯಾವ್ದು ಚಿಕ್ಕದು? ಮತ್ತೆ ಇವಾಗ ಯಾವ್ದು ಬರಿಬೇಕು ಫಸ್ಟ್? ಇಲ್ಲಿ ಮತ್ತೆ 35,000 ಹೇಳ್ತಾ ಇದೆಯಾ? 4,356 ಫಸ್ಟ್ ಬರಿಬೇಕು ಅಲ್ವಾ? ಇದು ಫಸ್ಟ್ ಅಸೆಂಡಿಂಗ್ ಆರ್ಡ್ರಲ್ಲಿ. ಆಮೇಲೆ ಸೆಕೆಂಡು ಇದು ಸೆಕೆಂಡ್. ಆಮೇಲೆ ಅದು ಥರ್ಡಾ? ಇದು ಮತ್ತೆ ಇದು ಯಾರು ಜಾಸ್ತಿ ಇರೋದು? ಜಾಸ್ತಿ. ಸೊ ಅಸೆಂಡಿಂಗ್ ಆರ್ಡರ್ ಅಂದರೆ ಜಾಸ್ತಿಯಿಂದ ಕಮ್ಮಿನಾ ಇಲ್ಲ ಕಮ್ಮಿಯಿಂದ ಜಾಸ್ತಿನಾ? ಓಕೆ. ಸೊ ಅದಕ್ಕೆ ಇದು ಫಸ್ಟ್ ಇದು ಸೆಕೆಂಡು. ಇವಾಗ ಇದು ಎರಡರಲ್ಲಿ ಯಾವ್ದು ಕಡಿಮೆ? ಅದೇ ಥರ್ಡ್ ಒನ್ ಅಲ್ವಾ? ಇವಾಗ ಇದು ಎರಡರಲ್ಲಿ ಯಾವ್ದು ಕಡಿಮೆ? ಇದು 5 ಡಿಜಿಟ್ ನಂಬರ್, ಇದು 6 ಡಿಜಿಟ್ ನಂಬರ್. ಅದಕ್ಕೆ ಅರ್ಥ ಆಯ್ತಾ? ಸೊ ಬ್ಲೂ ಕಲರ್ ಹಾಕಿರೋದು ಅಸೆಂಡಿಂಗ್ ಆರ್ಡರ್. ಸೊ ಯೆಲ್ಲೋ ಕಲರ್ ಹಾಕೋದು ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ಹೆಂಗೆ ಬರೆಯೋದು ಇವಾಗ? ಇದಕ್ಕೆ ಯಾವ್ದು ಫಸ್ಟ್ ಒನ್ನು? ಇದು ಬಿಗ್ಗಾ? ಹಂಗಂದ್ರೆ ಇದು ಸ್ಮಾಲಾ? ಎಲ್ಲ ನಂಬರ್ಸು ನೋಡಬೇಕು, ಅದಾದ್ಮೇಲೆ ಹೇಳಬೇಕು. ಇವಾಗ ಫಸ್ಟ್ ಯಾವುದು? ಫಸ್ಟ್ 4 ಇರೋದು ಅಲ್ವಾ? ಆಮೇಲೆ ಈ ನಂಬರ್ ಫಸ್ಟ್. ಆಮೇಲೆ ಯಾವುದು ನೆಕ್ಸ್ಟ್ ದೊಡ್ಡದು? ಯಾವುದು? ಇದು ಸೆಕೆಂಡ್ ಒನ್. ಥರ್ಡ್ ಒನ್? ಈ ಎರಡರಲ್ಲಿ ಯಾವ್ದು ಥರ್ಡ್ ಒನ್? ಇದಾ? ಆಮೇಲೆ ಲಾಸ್ಟ್ ಡಿಸೆಂಡಿಂಗ್ ಆರ್ಡರ್ ಬಂದು ದೊಡ್ಡದಿಂದ ಚಿಕ್ಕದಲ್ವಾ? ಸೊ ಇದೇ ಚಿಕ್ಕದಾ ಎಲ್ಲದಕ್ಕಿಂತ? ಈ ಚಿಕ್ಕದಲ್ವಾ? ಎಲ್ಲ ನಂಬರ್ಸು ನೋಡಬೇಕು ಅಂತ ಅದಕ್ಕೆ ಶೇಷಿನಿ ಹೇಳ್ತಾ ಇದ್ದೀನಿ. ಕೊಟ್ಟಿರೋದು 4 ನಂಬರ್, 4 ನಂಬರು ನೋಡಬೇಕು. 2 ನಂಬರ್ ನೋಡೋದಲ್ಲ, ಎಲ್ಲ ನಂಬರ್ ನೋಡ್ಬಿಟ್ಟು ಹೇಳ್ಬೇಕು ನನಗೆ. ಇವಾಗ ಯಾವ್ದು ಬರಿಬೇಕು ನೆಕ್ಸ್ಟ್ ಹೇಳು? ಅಸೆಂಡಿಂಗ್ ಆರ್ಡರ್ ಏನು ಬರ್ದಿದ್ಯಾ ಅದರದ್ದು ಉಲ್ಟಾ ಇದು. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು?
ಹಾಂ, ಇವಾಗ ನೆಕ್ಸ್ಟ್ ಏನು ಬರೀಬೇಕು? ಲಾಸ್ಟ್ ಚಿಕ್ಕದು ನಂಬರ್ ಯಾವುದು? ಇಲ್ಲಿ 1 2 3 4 ಬಂದರೆ ಇದು 4 3 2 1 ಕರೆಕ್ಟಾ? ಎಕ್ಸಾಕ್ಟ್ ಉಲ್ಟಾ ಬರೆದ್ರೆ ಡಿಸೆಂಡಿಂಗ್ ಆರ್ಡರ್ ಬಂದ್ಬಿಡುತ್ತೆ. ಇವಾಗ ಇದಕ್ಕೆ ಅಸೆಂಡಿಂಗ್ ಆರ್ಡರ್ ಹೇಳು. ಬರಿ.
ಆಯಿತಾ? ಅಸೆಂಡಿಂಗ್ ಆರ್ಡರಲ್ಲಿ 6,45,000 ಇದೇ ಕಮ್ಮಿ ಇರೋದಾ? 645 ಎಲ್ಲದರಲ್ಲೂ ಸೇಮ್ ಇದೆಯಾ? ಸೊ ಅದನ್ನು ಬಿಟ್ಟಾಕು. ಸೊ ಲಾಸ್ಟ್ 3 ಡಿಜಿಟ್ಸ್ ಮಾತ್ರ ತಗೋ. ಇದು 261, ಇದು 562, ಇದು 172, ಇದು 304. ಇದರಲ್ಲಿ ಯಾವ್ದು ಕಡಿಮೆ ಇರೋದು? ನೀನು ಎಲ್ಲ ನಂಬರ್ನೂ ನೀನು ನೋಡ್ತಾ ಇಲ್ಲ ಇನ್ನೂ. $6,45,000 ಎಲ್ಲ ನಂಬರ್ಸಲ್ಲೂ ಇದೆ. ಸೊ ಅದನ್ನು ಬಿಟ್ಬಿಡು. ಅದನ್ನು ಬಿಟ್ಬಿಟ್ಟು 261, 562, 172, 304 ಈ 4ರಲ್ಲಿ ಯಾವ್ದು ಚಿಕ್ಕದು? ಅದೇ ಫಸ್ಟ್ ಬರಿಬೇಕು. ಯಾವ್ದು ಚಿಕ್ಕದು? 304 ಚಿಕ್ಕದಾ? 300ಗಿಂತ ಕಮ್ಮಿ ಯಾವುದೂ ಇಲ್ವೇ ಇಲ್ವಾ ಯಶಸ್ವಿನಿಲಿ? ಮತ್ತು 100ಅಲ್ಲಿ ಒಂದಿದೆ, 200 ಒಂದಿದೆ. ಫಸ್ಟು ಅದನ್ನು ಹೇಳಬೇಕು, ಅದಾದಮೇಲೆ 300 ಹೇಳಬೇಕು. ತೀರಾ ಚಿಕ್ಕದು ದ ಸ್ಮಾಲೆಸ್ಟ್ ಹೇಳಬೇಕಿಲ್ಲಿ ಫಸ್ಟು. ಅಸೆಂಡಿಂಗ್ ಅಂದರೆ ಸ್ಮಾಲೆಸ್ಟಿಂದ ಗ್ರೇಟೆಸ್ಟ್ ಬರೀಬೇಕು. ಸೊ ಇದರಲ್ಲಿ ಯಾವುದು ಸ್ಮಾಲೆಸ್ಟ್? 22, 72, 172. ಸೊ 6,45,172 ಫಸ್ಟ್ ಬರೀಬೇಕು, ಅದೇ ಸ್ಮಾಲೆಸ್ಟ್. ಸೆಕೆಂಡ್ ಯಾವುದು? ಇವಾಗ ಇದು ಹೊಟ್ಟೋಯ್ತು. ಈ 3ರಲ್ಲಿ ಸೆಕೆಂಡ್ ಯಾವುದು? 200 ಫಸ್ಟಾ, 500 ಫಸ್ಟಾ, 300 ಫಸ್ಟಾ? ಸೊ 6,45,261. ನಾನು ಇಲ್ಲಿ ಯಾಕೆ 6 lakh ಬರ್ದಿಲ್ಲ ಅಂತಂದರೆ ಇದೆಲ್ಲ ಸೇಮು ಎಲ್ಲ ನಂಬರ್ಸ್ಗೂ ಅಲ್ವಾ. ನಾನು ಇದನ್ನು ಕಂಪೇರ್ ಮಾಡಲ್ಲ, ಲಾಸ್ಟ್ 3 ನಂಬರ್ಸ್ ಮಾತ್ರ ಕಂಪೇರ್ ಮಾಡಿ ಅದರಲ್ಲಿ ಬರೀತಾ ಇದ್ದೀನಿ. ಬಟ್ ಆನ್ಸರ್ ಬರೀಬೇಕಾದ್ರೆ ಅದನ್ನು ಸೇರಿಸಿ ಬರೀಬೇಕು. ಸೊ ಇವಾಗ ಇದಾಗಿದೆ. ಇನ್ನು ಈ 2 ನಂಬರಲ್ಲಿ ಯಾವ್ದು ಚಿಕ್ಕದು? 6,45,304. ಲಾಸ್ಟ್ ಮಿಕ್ಕಿರೋದು ಅದು ಒಂದೇ. ಇದೇ ಹೈಯೆಸ್ಟ್ ನಂಬರ್, 6,45,562. ಇವಾಗ ಅರ್ಥ ಆಯ್ತಾ ಹೆಂಗೆ ಮೂವ್ ಮಾಡೋದು ಅಂತ? ಸೊ ಅದೇ ಥರ ಡಿಸೆಂಡಿಂಗ್ ಆರ್ಡರ್ ಬಂದು $6 lakh ಓಕೆ. ಆಮೇಲೆ ದೊಡ್ಡದಿಂದ ಚಿಕ್ಕದು, ಇದು ಗ್ರೇಟೆಸ್ಟಿಂದ ಸ್ಮಾಲೆಸ್ಟ್. 562 ಹೋಗ್ಬಿಟ್ಟಿದೆ. ಇನ್ನು ಮಿಕ್ಕಿದ್ದು 172, 304, 261ಅಲ್ಲಿ ಸೆಕೆಂಡ್ ಯಾವುದು ದೊಡ್ಡದು? 500 ಬರ್ತಿದ್ಯಾ? 500 ಬರ್ದಾದ್ಮೇಲೆ 100ಗೆ ಬಂದಿದ್ಯಾ? ಇಲ್ಲಿ 300, 200 ಎಲ್ಲ ಇದೆಯಲ್ಲ, ಅದನ್ನು ಯಾಕೆ ಬಿಡ್ತಾ ಇದೆಯಾ ನೀನು? ಯಾಕೆ ಎಲ್ಲ ನಂಬರ್ನೂ ನೀನು ನೋಡೋದಿಲ್ಲ? ಅಸೆಂಡಿಂಗ್ ಆರ್ಡರ್ ಹೆಂಗಿದೆಯೋ ಅದ್ರದ್ದು ಉಲ್ಟಾ ಅಂತ ಹೇಳ್ತಾ ಇದ್ದೆ ತಾನೇ ಅವಾಗಿಂದ. ಮತ್ತು ನೀನು ಯಾಕೆ ಎಲ್ಲ ನಂಬರು ನೋಡೋದೇ ಇಲ್ಲ? ಇಲ್ಲಿ 300 ಇದೆ, ನೀನು ಅದನ್ನು ನೋಡಿಲ್ಲ. ಇಲ್ಲಿ 200 ಇದೆ, ಅದನ್ನು ನೋಡಿಲ್ಲ. ಕಮ್ಮಿ ನಂಬರ್ಗೆ ಯಾಕೆ ಯಾವಾಗಲೂ ಹೋಗ್ತೀಯ? ಇವಾಗ ಜಾಸ್ತಿಯಿಂದ ಬರಿತಾ ಹೋಗ್ಬೇಕು ನೀನು. 500 ಬರ್ದಿದ್ಯಾ, 500ಕ್ಕಿಂತ ಕಮ್ಮಿ ಯಾವುದಿದೆ?
ತೀರಾ ಕಮ್ಮಿ ಇದು 100. 500ಗಿಂತ ಒಂದು ಸ್ವಲ್ಪ ಕಮ್ಮಿ ಅಂದರೆ 300 ಇದೆಯಾ? 300ಗಿಂತ ಒಂದು ಸ್ವಲ್ಪ ಕಮ್ಮಿ ಅಂತಂದರೆ 200 ಇದೆಯಾ ಇಲ್ಲಿ? ಲಾಸ್ಟು ಇದು 172 ಬರೀಬೇಕು. ಅರ್ಥ ಆಗ್ತಾ ಇದೆಯಾ ಇಲ್ವಾ? ಇಲ್ಲ ನನಗೆ ಹಿಂಗೆ ಮಾಡೋಕ್ಕೆ ಬರೋಲ್ಲ, ನನಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಆವಾಗಲೇ ಹೇಳಿದೆ ತಾನೆ ಒಂದೊಂದು ನಂಬರ್ನು ಕಂಪೇರ್ ಮಾಡಬೇಕು ಅಂತ. ಸೊ ಹಾಗೆ ಕಂಪೇರ್ ಮಾಡ್ಕೊಂಬ. 645 261 ಆ್ಯಂಡ್ 645 562. ಈ ಎರಡು ನಂಬರಲ್ಲಿ 645 645 ಈಕ್ವಲ್ಲ? ಎರಡು ಈಕ್ವಲ್ಲ? 2 ಮತ್ತು ಈ ಕಡೆ 5 ಇದು ಗ್ರೇಟರ್. ಈ ಕಡೆ 6 ಇದೆ, ಈ ಕಡೆ 6 ಇದೆ, ಇದು ಈಕ್ವಲ್. ಈ ಕಡೆ 1 ಇದೆ, ಈ ಕಡೆ 2 ಇದೆ. ಸೊ ಇದರಿಂದ ಈ ನಂಬರೇ ಗ್ರೇಟರ್ ಅಂತ ಗೊತ್ತಾಯಿತು. ಸೊ ಆ ಥರ ಒಂದೊಂದು ನಂಬರು ಕಂಪೇರ್ ಮಾಡಬೇಕು. ಇವಾಗ ಇದು ಮತ್ತು ಇದರಲ್ಲಿ ಇದು ಗ್ರೇಟರ್ ಅಂತ ಗೊತ್ತಾಯಿತು. ನೆಕ್ಸ್ಟು ಥರ್ಡ್ ಮತ್ತು ಫೋರ್ತ್ ಕಂಪೇರ್ ಮಾಡಬೇಕು. 6,45,172 ಆ್ಯಂಡ್ 6,45,304. ಸೊ ಇದರಲ್ಲಿ 6 ಈಕ್ವಲ್ ಇದೆಯಾ? 4 ಈಕ್ವಲ್ ಇದೆ, 5 ಈಕ್ವಲ್ ಇದೆ. ಫಸ್ಟ್ 3 ನಂಬರ್ ಹೊಟ್ಟೋಯ್ತು. ಲಾಸ್ಟ್ 3 ನಂಬರ್ ನೋಡ್ತೀವಿ. ಈ ಕಡೆ 172ಅಲ್ಲಿ 1 ಇದೆ, ಈ ಕಡೆ 304ಅಲ್ಲಿ 3 ಇದೆ. 1 ಮತ್ತು 3 ಯಾವ್ದು ದೊಡ್ಡದು? 3 ದೊಡ್ಡದು. ನೆಕ್ಸ್ಟ್ ಈ ಕಡೆ 7, ಈ ಕಡೆ 0 ಯಾವ್ದು ದೊಡ್ಡದು? 7 ದೊಡ್ಡದು. ಲಾಸ್ಟ್ 2 ಮತ್ತು 4. ಸೊ 2 ದೊಡ್ಡದು ಬಂದಿದೆ ಈ ನಂಬರ್ಗೆ ಅಲ್ವಾ? ಸೊ ನೆಕ್ಸ್ಟ್ ದೊಡ್ಡದು ಇದು ನಂಬರ್ 2. ಅರ್ಥ ಆಯ್ತಾ? ಇವಾಗ ಇದು ಸೊ ಡಿಸೆಂಡಿಂಗ್ ಆರ್ಡರಲ್ಲಿ ಇದು ಫಸ್ಟ್ ನಂಬರ್, ಇದು ಸೆಕೆಂಡ್ ನಂಬರ್. ಅರ್ಥ ಆಗಿದೆಯಾ? ಇವಾಗ ಆ್ಯಕ್ಚುಲಿ 4 ನಂಬರ್ಸ್ ಇತ್ತು. 4 ನಂಬರ್ಸಲ್ಲಿ ಫಸ್ಟ್ 2 ನಂಬರ್ ಕಂಪೇರ್ ಮಾಡಿದ್ವಿ, ನಮಗಿದು ಫಸ್ಟ್ ಗ್ರೇಟೆಸ್ಟ್ ನಂಬರ್ ಸಿಕ್ತು. ಥರ್ಡ್ ಮತ್ತು ಫೋರ್ತ್ ನಂಬರ್ ಕಂಪೇರ್ ಮಾಡಿದ್ವಿ, ಸೆಕೆಂಡ್ ಗ್ರೇಟೆಸ್ಟ್ ನಂಬರ್ ಸಿಕ್ತು. ಇವಾಗ ಇನ್ನೂ 2 ನಂಬರ್ ಇದೆ, ಅದರಲ್ಲಿ ಕಂಪೇರ್ ಮಾಡ್ಬೇಕು ನಾವು. ಯಾವ್ದ್ಯಾವುದು? 645 261 ಇದು ಮತ್ತು ಇದು. ಅರ್ಥ ಆಯ್ತಾ? 4 ನಂಬರು ಕಂಪೇರ್ ಮಾಡಬೇಕು. ಇವಾಗ ಈ 2ರಲ್ಲಿ ಯಾವ್ದು ದೊಡ್ಡದು ಅಂತ ನೋಡಬೇಕು. 6 4 5 ಎರಡು ಸೇಮ್ ಇದೆಯಾ 2 ನಂಬರಲ್ಲೂ? ಸೊ ಮಿಕ್ಕಿದ್ದು 2 1. 2 1ಅಲ್ಲಿ 2 ದೊಡ್ಡದಾ? ಮತ್ತು 6 7ಅಲ್ಲಿ ಯಾವ್ದು ದೊಡ್ಡದು? 7. ನೆಕ್ಸ್ಟ್ 1 ಮತ್ತು 2 ಯಾವ್ದು ದೊಡ್ಡದು? ಸೊ ಇವಾಗ ಈ 2ರಲ್ಲಿ ಯಾವ್ದು ದೊಡ್ಡದು? 261. ಕರೆಕ್ಟಾ? ಸೊ ಇದು 3ನೇದು, ಹಂಗಂದರೆ ಇದು 4ನೇದು. ಸೊ ಇದು ಡಿಸೆಂಡಿಂಗ್ ಆರ್ಡರ್. ಇದರದ್ದು ಉಲ್ಟಾ ಮಾಡಿದರೆ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಯಾವುದು? ಚಿಕ್ಕದಿಂದ ದೊಡ್ಡದು. ಸೊ ಇದು ಅಸೆಂಡಿಂಗ್ ಆರ್ಡರ್ 1 2 3 4 ಅಷ್ಟೇ. ಹೀಗೆಲ್ಲ ಮಾಡ್ಕೊಂಡು ಹೋಗೋದೇ ಕಷ್ಟ ಆಗುತ್ತೆ ಅಂತಂದರೆ ಎಲ್ಲ ನಂಬರ್ಸ್ನೂ ನೀನು ನೋಡಬೇಕು ಅಷ್ಟೆ. ಅದು ಬಿಟ್ಟು ಬೇರೆ ಇನ್ಯಾವ ದಾರಿನೂ ಇಲ್ಲ. ಅರ್ಥ ಆಗ್ತಾ ಇದೆಯಾ ಇಲ್ವಾ? ಸೊ ಇವತ್ತು ಕ್ಲಾಸ್ ನಿಲ್ಲಿಸ್ತೀನಿ.